ಡಿ ಬಾಸ್ ಬಗ್ಗೆ ಆರ್ಯವರ್ಧನ್ ಗುರೂಜಿ ಸ್ಫೋಟಕ ಭವಿಷ್ಯ ದಚ್ಚು ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿರುವಂತಹ ನಂಬರ್ ಗುರೂಜಿ ಸದ್ಯದಲ್ಲೇ ಜೈಲಿನಿಂದ ರಿಲೀಸ್ ಆಗ್ತಾರೆ. ಅಭಿಮಾನಿಗಳ ದಾಸ ಜೈಲೆಂಬ ನರಕದಿಂದ ಹೊರಗೆ ಬರಲಿದ್ದಾರೆ ನಟ ದರ್ಶನ್. ಡಿ ಬಾಸ್ ಬಗ್ಗೆ ಆರ್ಯವರ್ಧನ್ ಗುರೂಜಿ ಸ್ಫೋಟಕ ಭವಿಷ್ಯ ದಚ್ಚು ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿರುವಂತಹ ನಂಬರ್ ಗುರೂಜಿ ಸದ್ಯದಲ್ಲೇ ಜೈಲಿನಿಂದ ರಿಲೀಸ್ ಆಗ್ತಾರೆ. ಅಭಿಮಾನಿಗಳ ದೇವರಾಗಿರುವಂತಹ ದಾಸ್ ಜೈಲೆಂಬ ನರಕದಿಂದ ಹೊರಗೆ ಬರಲಿದ್ದಾರೆ ನಟ ದರ್ಶನ್. ಆದರೆ ದರ್ಶನ್ಗೆ ಅತಿ ದೊಡ್ಡ ಕಾಂಬಿನೇಷನ್ ಅಪ್ಲೈ. ಜೈಲಿನಿಂದ ಬಂದ ಮೇಲೆ ದರ್ಶನ್ ಫಾರಿನ್ನಲ್ಲಿ ಮನೆ ಮಾಡಬೇಕು. ಹಾಗೆ ಮಾಡಿದ್ರೆ ಮಾತ್ರ ಕಂಟಕದಿಂದ ನಟ ದರ್ಶನ್ ಬಚಾವ್ ಆಗ್ತಾರೆ. ನಟ ದರ್ಶನ್ ಭವಿಷ್ಯವನ್ನ ಹೇಳಿರುವಂತಹ ಆರ್ಯವರ್ಧನ್ ಗುರೂಜಿ ಫ್ರೀಡಂ ಟಿವಿಯ ಪಾಡ್ಕಾಸ್ಟ್ ನಲ್ಲಿ ನಂಬರ್ ಗುರೂಜಿಯ ಮಾತು ಕೇಳ್ಕೊಂಬನ್ನಿ. ಅವ್ರಿಗೆ ಆರ್ ನಗರ ಆಗ್ಬರುತ್ತೆ. ಅದು ಆರ್ ನಗರದಲ್ಲಿ ಒಂದು ಒಳ್ಳೆ ಜಾಗ ಬರಬೇಕು. ಒಳ್ಳೆ ಅದೇನಾದ್ ಗೊತ್ತಾ, ಕಾಲೇಜ್ ಹತ್ರ ಈಶಾನ್ಯ ಮೂಲ ಹೈಟ್ ಇದೆ, ಅಷ್ಟೊಂದು ಹೈಟ್ ಇರ್ಬಾರ್ದು, ಹಂಗೆ ಹತ್ತಕ್ಕಾಗಲ್ಲ. ಅವ್ರಿಗೊಂದು ಬೇರೆ ಮನೆ ಅಲ್ಲೇನೆ ಒಂದು ನಿಯರ್ ಬೈ ಯಾವ್ದಾದ್ರು ಒಂದು ನಿಯರ್ ಬೈ ಆರ್ ನಗರ ಎಂಟ್ರೆನ್ಸ್ ಹೋದ ತಕ್ಷಣ ಯಾವ್ದಾದ್ರು ಲೆಫ್ಟಲ್ಲೂ ಒಂದು ಒಳ್ಳೆ ಮನೆ ತಗೊಂಡ್ರೆ ಸಾಕು. ಅವ್ರ ಸಂಪಾದನೆಗೆ 60-40 2 ಸೈಟ್ ತಗೋಬೇಕಾಗತ್ತೆ. ಒಂದು ಸೈಟ್ ಮನೆ, ಒಂದು ಸೈಟ್ ಕಾರ್ ಪಾರ್ಕಿಂಗು, ಜಿಮ್ಮು, ಎಕ್ಸರ್ಸೈಸ್ ಜಾಯಿಂಟ್ ಮಾಡ್ಕೊಂಡ್ರೆ ಮುಗ್ದೋಯ್ತು. ತಗಡೆ ಕಾರ್ ಪಾರ್ಕಿಂಗ್ ಆ ಕಡೆ ಮನೆಗೆ ಹೋಗ್ತಾರೆ, ಜಾಯಿಂಟಲ್ಲಿ ಎಕ್ಸರ್ಸೈಸ್ ಆಗುತ್ತೆ, ಎಲ್ಲ ಆಗುತ್ತೆ. 2 ಫ್ಲೋರ್ ಬೇಕು ಅಂದ್ರೆ 2 ಮನೆ 60-60 2 ಸೈಟ್ ತಗೋಬೇಕು. ಅವಾಗ 2 ಸೈಟ್ ತಗೋಬೇಕು. ಒಂದು ಜಾಯಿಂಟ್ ಮಾಡ್ಕೊಬಿಡೋದು ಒಳಗಡೆ, ಒಂದು ಎಕ್ಸರ್ಸೈಸ್, ಜಿಮ್ಮು, ಸಿನಿಮಾ, ರಾಜಕಾರಣಿ, ಕಾರ್ ಪಾರ್ಕಿಂಗ್ ಎಲ್ಲ ಅದ್ರಲ್ಲಿ ಇರುತ್ತೆ. ಇದರಲ್ಲಿ ಏನೂ ಇರಲಿ, ಆರಾಮಾಗಿರ್ತಾರೆ. ಇನ್ನು ಇವಾಗ ದರ್ಶನ್ ಅವರ ಡೆವಿಲ್ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ, ಡೆವಿಲ್ ಸಿನಿಮಾದ ಟೈಟಲ್ ಡೆವಿಲ್ ದೆವ್ವ ಅಂತ. ಈ ಸಿನಿಮಾ ಟೈಟಲ್ ಇಂದ ಅವ್ರಿಗೆ ಎಫೆಕ್ಟ್ ಹೊಡಿತಿದ್ಯಾ? ಡೆವಿಲ್ ಅನ್ನೋದ್ರಲ್ಲಿ ಎಲ್ಲಿ ಎಂಡ್ ಆಗುತ್ತೆ. ಈ ಎಲ್ಲಿ ಎಂಡ್ ಆಗೋವೆಲ್ಲ ತೊಂದರೆ ಜಾಸ್ತಿ. ಈ IPL ಎಂಡ್ ಆಯ್ತು, ಈ ವರ್ಷ ಎಷ್ಟೆಲ್ಲ ಕಷ್ಟ ಆಯ್ತು, ಸಾವು ನೋವು ಆಯ್ತು. ಅದೇ ತರ ವಿಜಯ್ದು ಕೂಡ ಎಲ್ಲಿ ಎಂಡ್ ಆಗ್ತಿತ್ತು ಸಿನಿಮಾ. ಯಾವ್ದೋ ಒಂದು ಬಿಗಿಲ್ ಅಂತ ಯಾವ್ದೋ ಬಂತು, ಅದ್ರಲ್ಲಿ ಅವಾಗ ಅವ್ರು ಅರೆಸ್ಟ್ ಹಾಕಿ ಬಂದಿದ್ರು, ಗೌರ್ಮೆಂಟ್ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡ್ರು. ಅವಾಗ ಅವರಿಂದ ಅದಕ್ಕಿಂತ ಪಕ್ಷ ಕಟ್ಟಿದ್ರು, ಇವಾಗ ಪಕ್ಷ ಬಂತು. ಇದು ದರ್ಶನ್ ಅವ್ರಿಗೆ ಖಂಡಿತ ಕೂಡ ಇದೊಂದು ಪಕ್ಷ ಕಟ್ಟಿ ಒಂದ್ ದಿವಸ ರಾಜಕಾರಣಿಗೆ ಬರ್ಬೋದು. ಇದೊಂದು ರಾಜಕೀಯನ ಮಾಡಬೇಕು, ಅದು ಒಳ್ಳೇದಾಗತ್ತೆ. ಈ ಪಿಕ್ಚರ್ ಹೋಗುತ್ತೆ, ಲಾಸ್ ಆಗಲ್ಲ, ಹೆವಿ ಕ್ರೇಜ್ ಇದೆ, ಓಡುತ್ತೆ. ಈ ಸಿನಿಮಾ ಡೆವಿಲ್ ಸಿನಿಮಾ ಓಡುತ್ತೆ, ಜನ ನೋಡ್ತಾರೆ, ಜನ ಹಿಟ್ ಆಗುತ್ತೆ. ದರ್ಶನ್ ಪರ್ಸನಲ್ಗೂ ಸಿನಿಮಾಗೂ ಡ್ಯಾಮೇಜ್ ಆಗಲ್ಲ. ಸಿನಿಮಾನೇ ಬೇರೆ, ಪರ್ಸನಲ್ ಬೇರೆ. ರಾಜಕೀಯ ವಿಚಾರದಲ್ಲಿ ಒಂಚೂರು ಹೆಚ್ಚು ಕಡಿಮೆ ಆಗ್ಬೋದು, ಅದರ ಜೀವನದಲ್ಲಿ ಸರಿ ಹೋಗ್ಬೋದು 100%. ಈ ಪ್ರಪಂಚದಲ್ಲಿ ಯಾರೆಲ್ಲ ಜೈಲಿಗೆ ಹೋಗಿಲ್ಲ, ನೀವು ಎಂತ ಸ್ಟಾಲಿನ್ ಕೂಡ ಜೈಲಿಗೆ ಹಾಕಿದ್ದಾರೆ. ಅವ್ರು ಮದುವೆ ಆದ ತಕ್ಷಣ ಯಾವುದೋ ಒಂದು ತೊಂದರೆಯಲ್ಲಿ ಒಳಗಡೆ ಹಾಕಿದ್ದಾರೆ. ಜೈಲಲಿತ ಹೋಗಿದ್ದಾರೆ, ಇಂಥವ್ರು ಹೋಗಿಲ್ಲ. ಕರುಣಾನಿಧಿ ಹೋಗಿದ್ದಾರೆ, 2 ಬಾರಿ CM ಆದ್ಮೇಲೆ ಹೋಗಿದ್ದಾರೆ. ಮೊನ್ನೆ ನೋಡಿದ ಕೇಜ್ರಿವಾಲ್ ಅಷ್ಟು ದೊಡ್ಡ ವ್ಯಕ್ತಿ ಆದ್ರು, ಒಂದು ಪಕ್ಷನೇ ಕಟ್ಟಿರು, ಡೆಲ್ಲಿಲಿ ಪಕ್ಷ ಕಟ್ಟಿ ಅಧಿಕಾರಕ್ಕೆ ತಂದರು ಇಂಡಿವಿಜುವಲ್ ಆಗಿ. ಆದ್ರೆ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಹೌದು, ಯಾರ ಮೇಲೆ ಕೇಸ್ ಇಲ್ಲ ಹೇಳಿ? ಎಲ್ಲರ ಮೇಲೂ ಕೇಸ್ ಇದೆ. ಅಮಿತ್ ಶಾ ಅವ್ರ ಮೇಲೆ ಇತ್ತಿಂದೆ. ಈಗ ಜೈಲಲ್ಲಿರೋರು ಹೇಳ್ತಾರೆ, ಕೆಲವೊಬ್ರು ಜೈಲಿಂದ ಹೊರಗಡೆ ಹೋದವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ತಾರೆ, ಜೈಲ್ಗೆ ಹೋಗಿ ಬಂದವ್ರಿಗೆಲ್ಲ ಲಕ್ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ದೊಡ್ಡ ಮಾಡಿ ಅಲ್ಲಿಗೆ ಹೋಗ್ತಾರೆ, ಆಮೇಲೆ ಅರ್ಥ ಮಾಡ್ಕೊಂಡು ದೊಡ್ಡವರಾಯ್ತಾರೆ. ಅಲ್ಲಿಂದ ಬಂದಿಲ್ಲ ಯಾರು ದೊಡ್ಡವರಾಗಲ್ಲ. ಇಲ್ಲೇ ದೊಡ್ಡದ್ ಮಾಡಿ ಅಲ್ಲಿ ಹೋಗಿರ್ತಾರೆ. ಅಲ್ಲಿ ಹೋದ್ಮೇಲೆ ಅರ್ಥ ಇರುತ್ತೆ ದೊಡ್ಡ ಮಾಡ್ರೆ ಎಷ್ಟು ತೊಂದರೆ, ದೊಡ್ಡದಾಗ ಹೆಂಗ್ ಮಾಡ್ಬೇಕು ಅಂತ. ಬಟ್ ಜನ ಹೇಳಕೊಳ್ಳೋದು ಜೈಲ್ಗೆ ಹೋಗಿ ಬಂದವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ತಾರೆ ಅಂತ. ನನಗೆ ಗೊತ್ತಿರೋ ಪ್ರಕಾರ ಇಸ್ ಕ್ಲಿಯರ್ಲಿ 2027 ದರ್ಶನ್ ಇಲ್ಲಿ ಅಲ್ಲಿವರೆಗೂ ಕಷ್ಟ ಇದ್ದೇ ಇದೆ. ನನಗೆ ಗೊತ್ತಿರೋ ಮಟ್ಟಿಗೆ ಮೊನ್ನೆ ಯಾವ್ದೋ ಟೆಂಪಲ್ಗೆ ಹೋದ್ರು ಅಂತ ಎಲ್ಲ ಹೋದ್ರು ನೋಡಿ. ಒಂದು ಮಾತು ಇವತ್ತು ಹೇಳ್ತೀನಿ ಕೇಳ್ರಿ, ಇದು ಸಕ್ಕತ್ ಅರ್ಧ ಕೇಳ್ರಿ. ಪುಣ್ಯ ಟೆಂಪಲ್ಗೆ ಪುಣ್ಯ ಮಾಡಿರೋರು ಹೋಗ್ಬೇಕು. ಏನ್ ಹೇಳಿ? ಪುಣ್ಯ ಮಾಡಿರೋರು ಹೋಗ್ಬೇಕು. ಪುಣ್ಯ ಮಾಡಿರೋರು ಇವಾಗ ತಿರುಪತಿಗೆ ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ಪಾಪ ಮಾಡಿರೋಲ್ಲ ಹೋದ್ರೆ ಇನ್ನೂ ಪಾಪ ಜಾಸ್ತಿ ಆಗುತ್ತೆ. ಏನ್ ಹೇಳಿ?
ಪಾಪ ಮಾಡೋದ್ರೆ ಪಾಪ ಪುಣ್ಯ ಮಾಡೋರು ಮಾತ್ರ ತಿರುಪತಿಗೆ ಹೋಗ್ತಾ ಇದ್ರು. ಇವಾಗ ಪಾಪ ಮಾಡಿದವರು ಹೋಯ್ತಾರೆ. ಹೌದು. ಏನ್ ಹೇಳಿ, ಒಂದ್ ಮಂಕ್ರಿ ಪಾಪ ಮಾಡಿರ್ತಾರೆ, ಅವ್ರಿಗೆ ಗೊತ್ತು, ಆದ್ರೂ ಹೋಗಿ ದೇವ್ರ ಮುಂದೆ ಕೈ ಮುಗಿತಾ ಇರ್ತಾರೆ. ತಿರುಪತಿ ದೇವ್ರು ಹೇಗಪ್ಪ ಅಂದ್ರೆ, ನೀನ್ ಪುಣ್ಯ ಮಾಡಿದ್ಯಾ ಒಂದ್ ಕೈ ಮುಗಿದ್ರೆ ಅದಕ್ಕೆ ಇನ್ನೊಂಚೂರು. ಇವಾಗ ಹೆಂಗ್ ಗೊತ್ತಾ, ನೀವೇನೇ ಮಾಮೂಲಿ ಕಾರ್ ತನಕ ಕಷ್ಟ ಇದೆ, ಆದರೆ ನೀವು ಮಾರುತಿ ಕಾರನ್ನು ನಾವು ಡ್ರೈವಿಂಗ್ ಒಂದು ಟೆಸ್ಟ್ ಡ್ರೈವಿಂಗ್ ಕೊಡಿ ಅಂದ್ರೆ ಕೊಡ್ತಾರೆ, ರೇಂಜ್ ರೋವರು ಕೊಡ್ತಾರೆ. ಆದರೆ ಹೋಗ್ಬಿಟ್ಟು ರೇಂಜ್ ರೋವರ್ ಕೇಳೋದು, ಮನೇಲಿ ಸೈಕಲ್ ನಿಲ್ಸೋಕ್ಕೆ ಜಾಗ ಇಲ್ಲ ಸರ್, ನಾವು ಕಾರ್ ತನಕ ಬಂದಿದ್ವಿ ಸರ್ ಅಂತ. ಆದರೆ ಅವ್ರು ಒಂದು 5 ಸರಿ ಫೋನ್ ಬರೋಕ್ಕಲ್ಲ, ಅದು PN ಅಕ್ಷರ. ಅದೇ ಥರ ಅವ್ರಿಗೆ RR ನಗರ ಬರುತ್ತೆ. ಅದು RR ನಗರದಲ್ಲಿ ಒಂದು ಒಳ್ಳೆ ಜಾಗ ಬರಬೇಕು, ಒಳ್ಳೆ ಅದೇನಾದ್ರು ಗೊತ್ತಾ, ಕಾಲೇಜ್ ಹತ್ರ ಈಶಾನ್ಯ ಮೂಲ ಹೈಟ್ ಇದೆ, ಅಷ್ಟೊಂದು ಹೈಟ್ ಇರ್ಬಾರ್ದು, ಹಂಗೆ ಹತ್ತಕ್ಕಾಗಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.